ನಮಸ್ಕಾರ ಫ್ರೆಂಡ್ಸ್, ರಕ್ಷಿಸಿರಿ ಮನೆ ಚಾನಲ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಗಣೇಶ ಹಬ್ಬದ ವಿಶೇಷತೆ ಏನು ಮತ್ತು ಯಾರೆಲ್ಲ ಈ ಹಬ್ಬನ ಆಚರಿಸ್ಬೇಕು, ಗಣೇಶ ಹಬ್ಬದಲ್ಲಿ ನಾವು ಚಂದ್ರನ ನೋಡಬಾರ್ದು, ಚಂದ್ರನ ನೋಡಿದ್ರೆ ಹಾಗೂ ಪರಿಣಾಮ ಏನು ಮತ್ತು ಅದಕ್ಕೆ ಪರಿಹಾರ ಏನು ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕಂಪ್ಲೀಟಾಗಿ ನೋಡಿ. ಹಾಗೆ ಫ್ರೆಂಡ್ಸ್, ನೀವಿನ್ನು ನನ್ನ ಚಾನಲ್ನ ಏನಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇನ್ನು ತಡ ಮಾಡೋದು ಬೇಡ, ಈ ಹಬ್ಬದ ವಿಶೇಷತೆ ಏನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಈ ಗಣೇಶ ಚತುರ್ಥಿಯ ಮಹತ್ವವೇನು ಅಂತ ನೋಡೋದಾದರೆ, ಆಷಾಢ ಹುಣ್ಣಿಮೆಯಿಂದ ಕಾರ್ತಿಕ ಹುಣ್ಣಿಮೆಯವರೆಗೂ 120 ದಿನಗಳ ಕಾಲದಲ್ಲಿ ವಿನಾಶಕಾರಿ ತಮ ಪ್ರಧಾನ ಯಮಲಹರಿಗಳು ಪೃಥ್ವಿಯ ಮೇಲೆ ಹೆಚ್ಚು ಪ್ರಮಾಣದಲ್ಲಿ ಬರುತ್ತವೆ. ಈ ಸಮಯದಲ್ಲಿ ಅವುಗಳ ತೀವ್ರತೆ ಕೂಡ ತುಂಬ ಜಾಸ್ತಿ ಇರುತ್ತೆ. ಈ ಕಾಲಾವಧಿಯಲ್ಲಿ ಅಂದರೆ ಭಾದ್ರಪದ ಶುಕ್ಲ ಚತುರ್ಥಿಯಿಂದ ಅನಂತ ಚತುರ್ದಶಿಯವರೆಗೆ ಗಣೇಶನ ಲಹರಿಗಳು ಭೂಮಿಯ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಬರುವುದರಿಂದ ಯಮಲಹರಿಗಳ ತೀವ್ರತೆ ಕಡಿಮೆಯಾಗಲು ಸಹಾಯ ಮಾಡುತ್ತೆ. ಗಣೇಶ ಚತುರ್ಥಿಯಂದು ಆಚರಿಸಲಾಗುವ ರಥವನ್ನು ಸಿದ್ಧಿವಿನಾಯಕ ವ್ರತ ಅಂತ ಕರೀತಾರೆ. ವಾಸ್ತವದಲ್ಲಿ ಇದನ್ನು ಎಲ್ಲ ಕುಟುಂಬದವರು ಕೂಡ ಆಚರಿಸಬೇಕು. ಅಣ್ಣ ತಮ್ಮಂದಿರೆಲ್ಲರೂ ಒಟ್ಟಿಗೆ ಸೇರಿ ಇದ್ದರೆ, ಅಂದರೆ ಅದರ ದ್ರವ್ಯ ಕೋಶ ಮತ್ತು ಪಾಕ ನಿಷ್ಪತ್ತಿ ಒಲೆ ಅಂತ ಹೇಳ್ತಾರಲ್ಲ, ಇಟ್ಟಿಗೆ ಒಲೆ ಇದ್ದರೂ ಕೂಡ ಎಲ್ಲರೂ ಸೇರಿ ಒಂದೇ ರೀತಿಯ ಮೂರ್ತಿಯನ್ನು ಮಾಡಿ ಪೂಜೆ ಮಾಡೋದ್ರಿಂದ ಒಳ್ಳೆ ಫಲ ಸಿಗುತ್ತದೆ. ಗಣೇಶ ಚತುರ್ಥಿಯ ವಿಶಿಷ್ಟಗಳೇನು ಅಂತ ನೋಡೋದಾದರೆ, ಈ ದಿನ ರಜೋಗುಣದಿಂದ ಚಂದ್ರನ ಸುತ್ತಲಿರುವ ಪ್ರಬಲ ವಲಯವು ಬಹಳ ತೇಜಸ್ವಿಯಾಗಿ ಕಾಣಿಸುತ್ತದೆ ಮತ್ತು ಅದು ಚಂಚಲ ಮನಸ್ಸನ್ನು ಸಹಜವಾಗಿ ಆಕರ್ಷಿಸುತ್ತದೆ. ಈ ದಿನ ಚಂದ್ರನನ್ನು ನೋಡಿದರೆ ಚಂದ್ರನು ತನ್ನ ಪ್ರಚಂಡ ರಜೋಗುಣಗಳಿಂದ ಮನಸ್ಸಿನಲ್ಲಿ ಬೇರೂರುತ್ತಾನೆ. ಮನಸ್ಸಿನ ಮೇಲೆ ಮೂಡುವ ಅವನ ಚಿತ್ರವು ಅಷ್ಟೇ ಚಂಚಲವಾಗಿರುತ್ತದೆ. ಆದುದರಿಂದ ಅದು ಯಾವ ಕಾರಣಗಳು ಇಲ್ಲದಿದ್ದರೂ ಅದು ಯಾವುದೋ ಒಂದು ಸಮಯದಲ್ಲಿ ಮನಸ್ಸಿನಲ್ಲಿ ಮೂಡುತ್ತದೆ. ಚಂದ್ರನನ್ನು ನೋಡಿದ ಸಮಯದಲ್ಲಿನ ದೃಶ್ಯವನ್ನು ನೆನಪಿಸಿಕೊಂಡಾದರೂ ಕೂಡ ಮನಸ್ಸು ಚಂಚಲವಾಗುತ್ತದೆ. ಗಣೇಶನ ಚತುರ್ಥಿ ದಿನ ಚಂದ್ರನನ್ನು ನೋಡದೇ ಇರೋದು ತುಂಬ ಒಳ್ಳೆಯದು. ನೋಡಿದರೆ ಮನಸ್ಸಿನ ಚಂಚಲತೆಯು ಸುಮಾರು 1 ವರ್ಷಗಳ ಒಳಗೆ ಉಳಿಯುತ್ತದೆ. ನೀವು ಏನೇ ಅಪರಾಧ ಮಾಡಲಿಲ್ಲ ಅಂದರೂ ಕೂಡ ಅದು ಯಥಾಸುಮ್ಮನೆ ಅದು ನಿಮ್ಮ ಮೇಲೆ ಬರುವಂಥ ಸಾಧ್ಯತೆಗಳು ಹೆಚ್ಚಿರುತ್ತದೆ. ಮತ್ತು ಮನಸ್ಸಿನ ಚಂಚಲತೆ ಪ್ರಚಂಡ ಪ್ರಭಾವದಿಂದಾಗಿ ಯಾವುದಾದ್ರೂ ಒಂದು ಕೆಟ್ಟ ಘಟನೆಗಳು ಸಂಭವಿಸುವಂಥ ಸಂಭವ ಜಾಸ್ತಿ ಇರುತ್ತದೆ. ಮತ್ತು ನೀವು ಮಾಡದೇ ಇರುವಂಥ ತಪ್ಪಿಗೂ ಕೂಡ ಅದನ್ನು ನೀವೇ ಮಾಡಿದ್ದೀರ ಅನ್ನೋ ಒಂದು ಅಪವಾದ ಬರುತ್ತೆ. ಮಾಡದೇ ಇದ್ದರೂ ಕೂಡ ಅದು ಗಾಳಿ ಸುದ್ದಿಯಾಗಿ ನಿಮ್ಮ ಮೇಲೆ ಒಂದು ಅಪವಾದವಾಗಿ ಬರುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇದ್ರ ಪ್ರಭಾವ ಸರಿಸುಮಾರು 1 ವರ್ಷಗಳ ಕಾಲ ಇರುತ್ತೆ. ಹಾಗಾಗಿ ಆದಷ್ಟು ಗಣೇಶ ಹಬ್ಬದ ದಿನ ಚಂದ್ರನನ್ನು ನೋಡೋದನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಯಾವ ವ್ಯಕ್ತಿಯ ರಾಶಿಯಲ್ಲಿ ಯಾವುದೇ ಸ್ಥಾನದಲ್ಲಿ ಚಂದ್ರನಿದ್ದರೂ ಅವನು ಚಂದ್ರ ದರ್ಶನವನ್ನು ಮಾಡಲೇಬಾರ್ದು. ಇಂಥ ವ್ಯಕ್ತಿಯು ನೀರಿನಲ್ಲಿ ಕಾಣಿಸುವ ಚಂದ್ರನ ಪ್ರತಿಬಿಂಬ ನೋಡಿದರೂ ಕೂಡ ಅದರಿಂದ ತೊಂದರೆ ಉಂಟಾಗುತ್ತದೆ. ಏಕೆಂದರೆ ನೀರಿನಿಂದ ನೆನೆದಿರುವ ಮಣ್ಣಿನಲ್ಲಿಯೂ ಕೂಡ ಪ್ರಜನನ ಶಕ್ತಿಯು ಹೆಚ್ಚಾಗಿರುತ್ತದೆ. ಅಲ್ಲಿಯೂ ಪ್ರಚಂಡ ಪ್ರಮಾಣದಲ್ಲಿ ರಜೋಗುಣವು ನಿರ್ಮಾಣವಾಗಿರುತ್ತದೆ. ಇನ್ನು ಗಣೇಶ ಹಬ್ಬದ ದಿನ ಏನಾದರೂ ಚಂದ್ರನ ನೋಡಿದರೆ ಅದಕ್ಕೆ ಪರಿಹಾರವಾಗಿ ನಾವು ಏನು ಮಾಡಬೇಕು ಅಂತ ತಿಳ್ಕೊಳ್ಳೋದಾದರೆ, ಶ್ರೀಮದ್ಭಾಗವದ 10ನೇ ಸ್ಕಂದದ 56 ಮತ್ತು 57ನೇ ಅಧ್ಯಾಯದಲ್ಲಿ ಬರುವ ಶಮಂತಕ ಮಣಿಯ ಕಥೆಯನ್ನು ಶ್ರದ್ಧೆಯಿಂದ ಓದಬೇಕು ಅಥವಾ ಕೇಳಬೇಕು. ಭಾದ್ರಪದ ಶುಕ್ಲ ಪಂಚಮಿಯಂದು ಚಂದ್ರನ ದರ್ಶನ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಮ್ಮ ದೋಷ ಪರಿಹಾರ ಆಗುತ್ತೆ ಮತ್ತು ಚಂದ್ರ ದರ್ಶನ ಮಾಡಿರೋದ್ರಿಂದ ಹೆಚ್ಚು ಸಮಸ್ಯೆಗಳು ಬರೋದಿಲ್ಲ. ಯಾವ ಮಂತ್ರವನ್ನು ಪಠಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಈ ಮಂತ್ರವನ್ನು ಪಠಿಸ್ತಾ ಈ ಮಂತ್ರಿಸಿದ ನೀರನ್ನು ನಾವು ಕುಡಿಬೇಕು ಮತ್ತು ಅದನ್ನು ನಮ್ಮ ಸುತ್ತಲೂ ಕೂಡ ಮಂತ್ರಿಸ್ಕೊಳ್ಬೇಕು. ಈ ಮಂತ್ರವನ್ನು ನಾವು 12 ಬಾರಿ ಅಥವಾ 54 ಅಥವಾ 108 ಬಾರಿ ಜಪಿಸಬೇಕು. ಸಿಂಹಂ ಪ್ರಸನ್ನವದೀತ್ ಸಿಂಹೋ ಜಾಂಬವತ ಹತಂ ಸುಕುಮಾರಕ ಮಾರೋದಿ ಹಸ್ತ ಹೇಷಂ ಸಮಂತಕಂ ಬ್ರಹ್ಮವೈವರ್ತೆ ಪುರಾಣ. ಇದರ ಅರ್ಥ, ಹೇ ಸುಂದರ ಸುಕುಮಾರ, ಈ ಮಣಿಗಾಗಿ ಸಿಂಹವು ಪ್ರಸೇನನನ್ನು ಕೊಂದು ಹಾಕಿತು ಮತ್ತು ಜಾಂಬವಂತನು ಆ ಸಿಂಹವನ್ನು ಸಂಹರಿಸಿದನು. ನೀನು ಅಳಬೇಡ, ಈ ಶಮಂತಕ ಮಣಿಯ ಮೇಲೆ ನಿನ್ನ ಹಕ್ಕಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಗಣೇಶ ಹಬ್ಬದ ಮಹತ್ವ ಮತ್ತು ಹಬ್ಬದ ದಿನ ನಾವು ಚಂದ್ರನ ನೋಡಿದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಪ್ರಾಬ್ಲಮ್ಗೆ ಯಾವ ಮಂತ್ರನ ಪಠಿಸಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ನನಗೆ ಇದರಿಂದ ಹೊಸ ವಿಡಿಯೋ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಬಾಯ್.